ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಮಳೆ ಅಂತಾರಲ್ಲ, ಅಂದರೆ ಯುಗಾದಿ ಬರೋಕ್ಕೆ ಮುಂಚೆ ವರ್ಷದ ಮೊದಲು ಮಳೆ ಅಂತಾರಲ್ಲ. ಸೊ ನೆನ್ನೆ ಚೆನ್ನಾಗಿ ಬಂತು ಮಳೆ. ಇನ್ನೇನು 2 to 3 ಡೇಸ್ ಇದೆ ಯುಗಾದಿ ಅಷ್ಟೇ. ಸೊ ಅದ್ರ ಜೊತೆಗೆ ಎಕ್ಸಾಮ್ ಟೆನ್ಷನ್ ನಿಜವಾಗ್ಲೂ ಆಲ್ಮೋಸ್ಟ್ ಒಂದು 80% ಪೇರೆಂಟ್ಸ್ಗೆ ಎಕ್ಸಾಮ್ ಟೆನ್ಷನ್ನೇ ಇರುತ್ತೆ. ಏನಕ್ಕಂದರೆ ಯುಗಾದಿ ಮಧ್ಯೆ ಬಂದಿರೋದ್ರಿಂದ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಯುಗಾದಿ ಆಗಿದ ತಕ್ಷಣವೇ ನಮ್ಮದು ಗ್ರೂಪ್ ಟೂರ್ ಇದೆ 2021. ಸುಮಾರು ಸಲ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾಯಿದ್ದೀನಿ ನಾನು. ಸೇಮ್ 1 hour ಕುಮಟಾಗೇನೆ. ಅದಾದಮೇಲೆ ಒಂದು ಮ್ಯಾಥ್ಸ್ ಎಕ್ಸಾಮ್ ಬೇರೆ ಇದೆ ಮಂಡೇ. ಸೊ ಯುಗಾದಿ ದಿನ ಓದಿಸ್ಬೇಕು, ಸಂಡೇ ಓದಿಸ್ಬೇಕು, ಬಿಟ್ಟು ಹೋಗೋಕ್ಕೂ ಟೆನ್ಷನ್ ಆಗಂತ. ಬಿಸ್ನೆಸ್ ಬಂದಾಗ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ವಿ ವಿಲ್ ರಾಕ್ ಥರ್ಡ್ ಗ್ರೂಪ್ ಟೂರ್ ಈ ಸಲ. ಅಂದರೆ ಟೋಟಲಾಗಿ 4 ಗ್ರೂಪ್ ಟೂರ್ಸು, 1 hour ಇದು ಥರ್ಡ್ ಗ್ರೂಪ್ ಟೂರು. ಸೊ ರಾಕ್ ಮಾಡೋಣ. ಓಕೆ, ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಇನ್ನೂ ಹ್ಯೂಮಿಡಿಟಿ ಜಾಸ್ತಿ, ಬಿಸಿಲು ಜಾಸ್ತಿ. ಯಪ್ಪ, ಏನೂ ಮಾಡೋಕ್ಕಾಗಲ್ಲ. 1.5 ತಿಂಗಳಿಂದ ಮನೇಲಿದ್ದು ಒಂದು ಸ್ವಲ್ಪ ಕಲರ್ ಬಂದಿದೆ. ಆಮೇಲೆ ಮತ್ತೆ ಕಪ್ಪಗಾಗೋಗ್ಬಿಡ್ತೀವಿ. 2 ದಿನಕ್ಕೆ ಕಪ್ಪಗಾಗೋಗ್ಬಿಡ್ತೀವಿ. ಅಷ್ಟು ಹಬ್ಬೆ ಇರುತ್ತಲ್ಲಿ, ಏನೂ ಮಾಡೋಕ್ಕಾಗಲ್ಲ, ಬಿಸಿಲು. ಸೊ ಈಗ ತಿಂಡಿಗೆ ದೋಸೆ ಮಾಡಿಬಿಟ್ಟು ಸಾಂಬಾರೆಲ್ಲ ಮಾಡಬೇಕು. ಇವತ್ತೊಂದು ಸ್ವಲ್ಪ ಯುಗಾದಿಗೆ ತರೋವೆಲ್ಲ ಇದ್ದಾವೆ, ಟೂರ್ಗೆ ಸಂಬಂಧಪಟ್ಟಿರೋದು ಎಲ್ಲನೂ ತರೋದಿದ್ದಾವೆ. ಒಂದು ಸ್ವಲ್ಪ ಅವನ್ನೆಲ್ಲ ತೊಗೊಂಬರ್ಬೇಕು ಆಚೆಗಡೆ. ಸೊ ಬೇಗ ಬೇಗ ತಿಂಡಿ ಮಾಡೋಣ. ಆ್ಯಂಡ್ ಪ್ರತಿ ತಿಂಗಳು 1 hour ಗ್ರೂಪ್ ಟೂರು ಮಾಡ್ತಾನೆ ಇರ್ತೀವಿ. ಸೊ ಇಂಟ್ರೆಸ್ಟ್ ಇರೋರು, ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ, ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ 1 hourಗೆ. ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ. ಒಳ್ಳೆ ಕಡಿಮೆ ಪ್ರೈಸಲ್ಲಿ ಫುಡ್, ಅಕಾಮಡೇಷನ್, ಎಂಟ್ರಿ ಟಿಕೆಟ್ಸ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇನ್ಕ್ಲೂಡ್ ಆಗಿ ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತು ಬೆಳಗ್ಗೆ ರಾತ್ರಿನ ದೋಸೆಗೆಲ್ಲ ನೆನೆಸಿ ಬೆಳಗ್ಗೆ ಎಲ್ಲ ದೋಸೆ ಹಿಟ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆಗೆ ದೋಸೆ ಮಾಡೋಣ ಅಂತ. ಸೊ ದೋಸೆ ಯೂಶ್ವಲಿ ವಾರಕ್ಕೆ ಒಂದ್ಸಲ ಆದರೂ ಮಾಡೇ ಮಾಡ್ತೀವಿ. ಮಕ್ಳಿಗೆ ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ದೋಸೆಗೆಲ್ಲ ರೆಡಿ ಮಾಡಿಕೊಂಡು ಇದಕ್ಕೆ ಸೈಡ್ಗೆ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ಹೀಗೆ ವ್ಲಾಗ್ ಹೋಗ್ತಾ ನನಗೂ ಟೂರ್ ಹತ್ತಿರ ಬಂತು. ಸೊ ಅದಕ್ಕೂ ಎಲ್ಲ ನಾನು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಹಬ್ಬ ಇದೆ. ಹಬ್ಬಕ್ಕೂ ಎಲ್ಲ ಅರೇಂಜ್ಮೆಂಟ್ಸು, ಪ್ರಿಪ್ರೇಷನ್ಸ್ ಅಂತ ತುಂಬಾ ಇರುತ್ತೆ. ಸೊ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಬಂತು. ಇನ್ನು ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡ್ರೆ ಹಬ್ಬದ್ದು ಕ್ಲೀನಿಂಗ್ ಎಲ್ಲನೂ ಆಗೋಯ್ತು. ಹಬ್ಬಗಳು ಬಂದರೆ ಭಯ ಆಗಿಬಿಡುತ್ತೆ, ಅಷ್ಟು ಕ್ಲೀನಿಂಗ್ ಇರುತ್ತೆ. ಮನೆ ದೊಡ್ಡದಾಗಿದ್ದಷ್ಟು ಕೆಲಸ ಜಾಸ್ತಿ ಇರುತ್ತೆ, ಮನೆ ಚಿಕ್ಕದಾಗಿದ್ದಷ್ಟು ಕೆಲಸ ಕಡಿಮೆ ಇರುತ್ತೆ ಅಂತಾರಲ್ವ, ಹಾಗೆ. ಸೊ ಎಲ್ಲ ಬ್ಯಾಕ್ ಟು ಬ್ಯಾಕು. ಇದ್ರ ಜೊತೆಗೆ ಎಕ್ಸಾಮ್ಸ್ ಕೂಡ ನಡೀತಿದೆ. ಹಬ್ಬ ಆದಮೇಲೆ ಎಕ್ಸಾಮ್ಸ್ ಇರೋದ್ರಿಂದ ಎಲ್ಲ ಮೇಲೆ ಬಿದ್ದಂಗೆ ಆಗೋಯ್ತು ಫುಲ್ಲು. ಹಬ್ಬ, ಎಕ್ಸಾಮ್, ಒಂದೊಂದು ಬಿಸ್ನೆಸ್ ಟ್ರಿಪ್ ಆಗಿರ್ಬೋದು, ಸೊ ಪ್ರತಿಯೊಂದು ಕ್ಲೀನಿಂಗ್ ಆಗಿರ್ಬೋದು, ಇದೆಲ್ಲನೂ. ಸ್ವಲ್ಪ ಶಾಪ್ ಮಾಡೋದಿತ್ತು ಟೂರಿಗೆ, ಆ್ಯಂಡ್ ಒಂದು ಸ್ವಲ್ಪ ತರೋದು ಕೂಡ ಇತ್ತು. ಇನ್ನು ಅಪ್ಪನೇ ಎಲ್ಲ ಹಣ್ಣು ಹೂವು ಎಲ್ಲ ತರ್ತೀನಿ ಅಂದರು. ಸೊ ಇನ್ನು ಮಿಕ್ಕಿದ್ದು ನನಗೆ ಸ್ವಲ್ಪ ಹೂವಿನ ಹಾರ ಬೇಕಲ್ವ ಬಸ್ಸಿಗೆ, ಅದನ್ನೆಲ್ಲ ತೊಗೊಂಬಂದು ಒಂದು ಸ್ವಲ್ಪ ಬಟ್ಟೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅವನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಎಷ್ಟೆಲ್ಲ ಟೈಮ್ ಇದೆ. ಸೊ ಇನ್ನು ಇವತ್ತೇ ಮಕ್ಕಳಿಗೆ ಎಲ್ರಿಗೂ ಎಣ್ಣೆ ಹಚ್ಚಿಬಿಟ್ಟೆ. ಬೆಳಗ್ಗೆ 7 ಗಂಟೆವರೆಗೂ ಅಮಾವಾಸ್ಯೆ ಇರುತ್ತಲ್ಲ, ಹಂಗಾಗಿ ಸರಿ ಪೂರ್ತಿ ಒಂದು ದಿನ ಚೆನ್ನಾಗಿ ನೆನಿಲಿ ಎಣ್ಣೆ ಅಂದ್ಬಿಟ್ಟು ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ಲಶಿಕಂಗೆ ಮತ್ತು ಪಾಪುಗೂ ನೋಡಿ ಸರಿಯಾಗಿ ಮೆತ್ತಿದ್ದೀನಿ. ಅವಳಿಗಂತೂ ಕೂದಲು ತುಂಬ ಪಾಪುಗೆ ಎಷ್ಟು ಅಂದರೆ ಅಷ್ಟು, ಈಗಲೇ ಅಷ್ಟಿದ್ದಾವೆ. ಅವಳು ಹುಟ್ಟಿದಾಗಲೇ ಅಷ್ಟಿತ್ತು. ಇನ್ನು ಕಾಲು ನೋಡಿ, ಅವಳ ಕಾಲಂತೂ ಸುಮ್ಮನೆ ಇರಲ್ಲ ಅಲ್ವಾ, ಮಕ್ಕಳ ಕಾಲು ಓದಾಡ್ತಾನೆ ಇರ್ತಾರೆ ಕಾಲಲ್ಲಿ. ಆ ಕ್ಯೂಟ್ ಕಾಲು ನೋಡೋದೇ ಒಂಥರ ಚೆಂದ. ಇಷ್ಟು ಕ್ಯೂಟಾಗಿರ್ತವೆ ಕಾಲು, ಕೈ. ಸಖತ್ ಇಷ್ಟ ನನಗೆ ಮಕ್ಕಳು ಕಾಲಂದರೆ. ಇನ್ನು ನಾನು ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಹೇರ್ ಆಯಿಲ್ ಅಂದ್ಬಿಟ್ಟು. ಸೊ ಇನ್ನು ನಾಳೆ ಆದರೆ ಎಲ್ಲನೂ ಆಗೋಲ್ಲ. ಅದು ಏನಿಲ್ಲ ಅಂದ್ರೂ 1 hour ಆದರೂ ಚೆನ್ನಾಗಿ ಆಯಿಲ್ ನೆನಿಬೇಕು. ಸರಿ ಇವತ್ತೇ ಹಚ್ಕೊಂಡ್ರೆ 1 day ಪೂರ್ತಿ ಇರುತ್ತಲ್ವ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು. ಸೊ ಮಾಮೂಲಿ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀನಿ, ಹರಳೆಣ್ಣೆ ಏನು ಹಚ್ಕೊಳ್ಳಿಲ್ಲ. ಮಕ್ಳಿಗೆ ಮಾತ್ರ ನಾನು ಹರಳೆಣ್ಣೆ ಯೂಸ್ ಮಾಡಿಕೊಂಡೆ. ಇನ್ನು ನಾನು ಕೂಡ ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಹೇಳಿದ್ನೆಲ್ಲ ಸ್ವಲ್ಪ ಆಚೆ ಹೋಗೋದಿತ್ತು. ಆಚೆಗೆಲ್ಲ ಹೋಗಿ ಎಲ್ಲ ತರೋಣ ಅಂತ ಅಂದ್ಕೊಂಡು ಸೊ ಹಾಗೆ ಬಿಟ್ಟೆ. ತುಂಬ ಕೆಲಸಗಳು. ಹಬ್ಬ ನಾಳೆ ಅಂದ್ರೂ ಇವತ್ತಿನವರೆಗೂ ಕೆಲಸಗಳಂತೂ ಹಬ್ಬದಿದ್ದೇ ಇರುತ್ತೆ. ಇನ್ನು ನೋಡಿ ಹಬ್ಬ ಆದಮೇಲೆ ಮುಸ್ಲಿಮ್ಸ್ದು ಹಬ್ಬ ಆಯ್ತಲ್ಲ. ಸೊ ಎಷ್ಟು ಜನ ಇದ್ದಾರೆ ಅಂದರೆ MG ರೋಡಲ್ಲಿ ಅಷ್ಟು ಜನ 2 wheeler ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಅಷ್ಟು
ಅಷ್ಟು ಜನ ಇದ್ದರು. ಬ್ಯಾಕ್ ಟು ಬ್ಯಾಕ್ ಮುಸ್ಲಿಂ ಹಬ್ಬ, ನಮ್ಮ ಹಿಂದೂಸ್ ಹಬ್ಬ ಎಲ್ಲ ಬಂತಲ್ಲ, ಹಂಗಾಗಿ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. 2 ವೀಲರ್ ಇಡೋಕ್ಕೂ ಜಾಗ ಇರಲಿಲ್ಲ MG ರೋಡಲ್ಲಿ, ಅಷ್ಟು ಇದಿತ್ತು. ನನ್ನ ಜೊತೆಗಿನ ಪ್ರಕುಲ್ ಕೂಡ ಬಂದಿದ್ದ. ಎಕ್ಸಾಮ್ಸ್ ಎಲ್ಲ ನಡೀತಿತ್ತು, ಆದ್ರೂ ಬಂದು ಸ್ವಲ್ಪ ಹೊತ್ತು ಬಾ ಹಂಗೆ 1 ಅವರ್ ರಿಫ್ರೆಶ್ ಆಗುತ್ತೆ ಅಂತ ಕರ್ಕೊಂಡು ಹೋಗಿದ್ದೆ. ಸೊ ಇನ್ನು ಬರ್ತಾ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅಲ್ಲೇ ವಿಶಾಲ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿ ಪಾನಿಪುರಿ ತಿಂದ್ಕೊಂಡು ಮನೆಗೂ ಪಾರ್ಸಲ್ ಬೇಕು ಅಂತ ಅಂದರು. ಮಳೆ ಬೇರೆ ಬರೋ ವಾತಾವರಣ ಆಗಿಬಿಟ್ಟಿತ್ತು. ಸೊ ಅವ್ರಿಗೂ ಕೂಡ ನಾವು ಅಲ್ಲಿ ತಿಂದ್ಬಿಟ್ಟು ಮಸಾಲೆ ಪುರಿ ಮತ್ತು ಈಗ ಪಾರ್ಸಲ್ ತೊಗೊಂಡು ಹೋದ್ವಿ. ಇನ್ನು ಬೆಳಗ್ಗೆ ಯುಗಾದಿ ಹಬ್ಬದ ವ್ಲಾಗ್ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯುಗಾದಿ ಅಂದ್ರೇ ಬೇವು ಬೆಲ್ಲ ಅಂದರೆ ಕಹಿ ಸಿಹಿ ಎರಡೂ ನಮ್ಮ ಲೈಫಲ್ಲಿ ಇರಲಿ ಅನ್ನೋದು ಒಂದು ಮೆಸೇಜ್ ಕೊಡುತ್ತೆ ಅಲ್ವಾ. ಹಾಗೆಯೇ ಇನ್ನು ಮನೆ ತುಂಬ ಮಾವಿನ ತೋರಣ ಆಗಿರ್ಬೋದು, ಬೇವಾಗಿರ್ಬೋದು, ಎಲ್ಲನೂ ತೋರಣಗಳ ಥರ ಕಟ್ತೀವಿ. ಬಿಕಾಸ್ ಅದರಲ್ಲೂ ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ. ಸೊ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದು ಗಾಳೀಲಿ ನಾವು ಸೇವಿಸಿದಾಗ. ಸೊ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಹಾಗೆ ಪೂರ್ವಿಕರು ಸುಮ್ಮನೆ ಮಾಡಿರಲ್ಲ, ಪೂರ್ವಿಕರು ಮಾಡಿರೋದು ಮತ್ತು ಸೈಂಟಿಫಿಕ್ ರೀಸನ್ ಎರಡೂ ಒಂದೇ ಅರ್ಥ ಇರುತ್ತೆ. ಇನ್ನು ನಾನು ಮ್ಯಾಂಗೋದು ರಿಲೇಟೆಡ್ಡೇ ಒಂದು ರಂಗೋಲಿ ಹಾಕಿದ್ದೆ. ಇದು 5ರಿಂದ 3 ಚುಕ್ಕಿ ಬರೋ ಥರ ಸಿಂಪಲ್ಲಾಗಿ ಹಾಕಿದೆ. ಇನ್ನು ಅದ್ರ ಮೇಲೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹಾಕಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಲೇಟಾಗಿ ಬರ್ತಿದೆ ವ್ಲಾಗು, ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಹೊಸತನ ನಿಮ್ಮಲ್ಲಿ ತರಲಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಎಲ್ಲದನ್ನೂ ಒಳ್ಳೆಯದಾಗಲಿ ಅಂತ ತಿಳಿಸ್ತೀನಿ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟೆ, ರಂಗೋಲಿ ಎಲ್ಲ ಹಾಕಿ, ಇನ್ನು ಅಮ್ಮ ಹೂರ್ಣಕ್ಕೆ ಬೇಳೆಗೆಲ್ಲ ಹಾಕಿದರು. ಇನ್ನು ನಾನು ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ಚಿತ್ರಾನ್ನ ಎಲ್ಲ ಕಲಿಸ್ಕೊಂಡು ಮತ್ತು ಈ ಬದನೆಕಾಯಿ ಕೂಟು ಅಂತೀವಲ್ಲ ಮಸಾಲೆ ಹಾಕಿಬಿಟ್ಟು ಅದೊಂದು ಮಾಡಿ, ಹೆಸರು ಬೇಳೆ ಕೋಸಂಬರಿ ಮಾಡಿಬಿಟ್ಟು ಸ್ವಲ್ಪ ಮಜ್ಜಿಗೆ ಮಾಡಿಬಿಟ್ಟು, ಮಧ್ಯಾಹ್ನ ಯೂಶ್ವಲಿ ನಾವು ದಿನ ಮಜ್ಜಿಗೆ ಮಾಡ್ತಾ ಇರ್ತೀವಲ್ಲ ಹಾಗೇ. ಇನ್ನು ಇದಕ್ಕೆ ಸೈಡ್ಗೆ ಹಪ್ಪಳ ಮತ್ತು ಈ ಚಿಲ್ಲಿ ಬೋಂಡ ಇದಕ್ಕೆಲ್ಲ ಮಾಡಿಕೊಂಡೆ. ಇನ್ನು ಚಿತ್ರಾನ್ನ ಅಂದರೆ ಗೊತ್ತಲ್ವಾ, ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ. ಮಾವಿನಕಾಯಿ ಇಲ್ಲ ಅಂದರೆ ಯುಗಾದಿ ಹಬ್ಬ, ಮಾವಿನಕಾಯಿ ಚಿತ್ರಾನ್ನ ಇಲ್ಲ ಅಂದರೆ ಯುಗಾದಿ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಹಂಗಾಗಿ ಈಗ ಸಂಕ್ರಾಂತಿ ದಿನ ನಾವು ಹೇಗೆ ಅವರೆಕಾಯಿ ಗೆಣಸು ಇದೆಲ್ಲ ಅವರೆಕಾಯಿ ಇಲ್ಲದಲ್ಲೇ ನಾವೇನೂ ಮಾಡೋದಕ್ಕೆ ಹೋಗಲ್ಲ. ಸೊ ಅದೇ ರೀತಿಯೇ ಅಲ್ವಾ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಇಲ್ಲ ಅಂದರೆ ಅದು ಹಬ್ಬನೇ ಕಂಪ್ಲೀಟ್ ಆಗೋಲ್ಲ. ಮಾವಿನಕಾಯಿ ಚಿತ್ರಾನ್ನ ಒಂದಿದ್ರೆ ಸಾಕು ಯುಗಾದಿ ಹಬ್ಬ ಮುಗ್ದಂಗೆ. ಇನ್ನು ಇದ್ರ ಜೊತೆಗೆ ಒಬ್ಬಟ್ಟು ಕೇಳಬೇಕಾ, ಸಕ್ಕತ್ತಾಗಿರುತ್ತೆ. ಇನ್ನು ಅದಕ್ಕೆ ಮಾವಿನಕಾಯಿದ್ದು ಇದು ಮರದ್ದೇ, ಇದು ಅಪ್ಪನ ಫ್ಯಾಕ್ಟ್ರಿ ಹತ್ರ ಒಂದು ಮರ ಇದೆ, ಅಲ್ಲಿ ಬಿಟ್ಟಿದ್ದು ಫುಲ್ಲು ಉಳ್ಳಿಯಾಗಿತ್ತು. ಅದನ್ನು ತುರ್ಕೊತಿದ್ದೆ ಮೊದಲು. ಇನ್ನು ಅಪ್ಪ ತೋರಣ ಮತ್ತು ಚೆಂಡು ಎಲ್ಲ ಇತ್ತಲ್ಲ, ಸೊ ಎಲ್ಲ ಕಡೆನೂ ಬೇವು, ಇದು ಬೇವಿನ ಎಲೆ, ಮಾವಿನ ತೋರಣ, ಚೆಂಡು ಎಲ್ಲ ಹಾಕ್ತಾಯಿದ್ರು. ಒಂದು ಫೆಸ್ಟಿವ್ ಲುಕ್ ಅನ್ನೋದೇ ಬಂದುಬಿಡುತ್ತೆ, ಒಂದು ಕಳೆ ಅನ್ನೋದೇ ಬಂದುಬಿಡುತ್ತೆ ಇವೆಲ್ಲನೂ ಹಾಕಿದ್ರೆ. ಇನ್ನು ಇದರ ಜೊತೆಗೆ ನಾನು ಮಾವಿನಕಾಯಿ ಇದು ತೋತಾಪುರಿ ಮಾವಿನಕಾಯಿ ಹಾಕ್ಬಿಟ್ಟು ಚಟ್ನಿ ಕೂಡ ಮಾಡಿದ್ದೀನಿ. ಸೊ ರೆಸಿಪಿ ಕೂಡ ಪಟ್ ಅಂತ ನೋಡ್ಕೊಂಡು ಬರೋಣ. ಮಾವಿನಕಾಯಿ ಫಸ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಲ್ಲುಪ್ಪು ರುಚಿಗೆ, ಜೀರಿಗೆ ಮತ್ತು ಬೆಲ್ಲ ಸ್ವೀಟು, ಇದರಲ್ಲಿ ಹುಳಿ ಖಾರ ಸ್ವೀಟು ಎಲ್ಲನೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸೈಡಿಗೆ. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈಸಿ ತುಂಬ ರೆಸಿಪಿ ಇದು ಮಾಡೋದು, ಜಾಸ್ತಿ ಟೈಮೇನು ಹಿಡಿಯಲ್ಲ. ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಬೇಕು ಅಂದರೆ ನೀವು ಒಗ್ಗರಣೆ ಕೂಡ ಕೊಟ್ಕೋಬೋದು. ಸೊ ಈ ಥರ ರೆಡಿ ಆಗುತ್ತೆ, ತುಂಬಾ ಈಸಿಯಾಗಿರುತ್ತೆ ಮಾವಿನಕಾಯಿ ಚಟ್ನಿ ಅಂತೂ, ಸಖತ್ ಟೇಸ್ಟ್ ಇರುತ್ತೆ. ಇನ್ನು ಸ್ವಲ್ಪ ಒಬ್ಬಟ್ಟಿನ ರಸಮ್ ಮಾಡಬೇಕಿತ್ತು, ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನೈವೇದ್ಯಕ್ಕೆ ಪ್ರತಿಯೊಂದು ನಾವೇನು ಮಾಡ್ತೀವಿ ಪ್ರತಿಯೊಂದಕ್ಕೂ ದೇವ್ರಿಗೆ ನೈವೇದ್ಯ ಇಡ್ತೀವಿ. ಇನ್ನು ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು, ನಾನು ತಂಗಿ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಬ್ಬಕ್ಕೆ ಅಡುಗೆ ನೈವೇದ್ಯ ಇಟ್ಟ ಮೇಲೇ ನಾವು ಊಟ ಮಾಡೋದು. ಸುಮಾರು ಒಂದು ಲೇಟೇ ಆಗೋಯ್ತು, 10:30 11 ಗಂಟೆ ಆಯಿತು. ಎಲ್ಲ ಪ್ರಿಪೇರ್ ಮಾಡಬೇಕಲ್ವಾ, ಒಬ್ಬಟ್ಟು
ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾವು ತಿಂದಿದ್ದೆ 11 ಗಂಟೆ ಆಗೋಯಿತು. ಏನೂ ಮಾಡೋಕ್ಕಾಗಲ್ಲ, ಹಬ್ಬದಲ್ಲಿ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇನ್ನು ಬೋಂಡ ಮಾಡೋದಕ್ಕೆ ಹಸಿ ಹಿಟ್ಟೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಸೋಡಾ, ಉಪ್ಪು, ಸ್ವಲ್ಪ ಗಟ್ಟಿಯಾಗಿರಬೇಕು. ಆಮೇಲೆ ನೀವು ಚೆನ್ನಾಗಿ ಏನು ಗೊತ್ತಾ, ಕ್ರಿಸ್ಪಿಯಾಗಿ ಬರಬೇಕು ಬೋಂಡ ಅಂದರೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕ್ದಲೇ ಮೊದಲೇ ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಅದನ್ನು ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ, ಚೆನ್ನಾಗಿ ಕಲಿಸ್ಕೊತಾ ಇದ್ದರೆ ಕ್ರಿಸ್ಪಿನೆಸ್. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೋಂಡ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದೊಂದು ಟಿಪ್ನ ಫಾಲೋ ಮಾಡಿ. ಫಸ್ಟ್ಗೆ ತುಂಬ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿದ್ದಾಗಲೇ ಕಲಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನು ಇದಿಷ್ಟು ಆಯಿತು. ಪೂಜೆ ಕೂಡ ಅಮ್ಮ ಮಾಡ್ತಿದ್ದಾರೆ. ಪೂಜೆ ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾಯಿತು 2 ಎಲೆಯಲ್ಲಿ. ಈ ಎಲೆನ ಮತ್ತೆ ಮಧ್ಯಾಹ್ನ ನಾವೇ ತಿನ್ಕೋಬೇಕು. ಇಲ್ಲ ಆಗಲಿಲ್ಲ ಅಂದರೆ ಹಸುಗೆ ಆದರೂ ಈ ನೈವೇದ್ಯ ಏನು ಇಟ್ಟಿರ್ತೀವಲ್ಲ ತೊಗೊಂಡೋಗಿ ಅದಕ್ಕೆ ಕೊಡಬೇಕು ತಿನ್ನೋದಕ್ಕೆ. ಇಲ್ಲಾಂದರೆ ನಾವು ತಿಂದರೂ ಕೂಡ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಬಿಸಾಕಬಾರ್ದು. ನೈವೇದ್ಯಕ್ಕೆ, ದೇವ್ರಿಗೆ ನೈವೇದ್ಯ ಇಟ್ಟಿರ್ತೀವಲ್ಲ ಅದೆಲ್ಲ. ಸೊ ಇಲ್ಲಿ ಒಂದು ಕಡೆ ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ರು, ನಾನು ತಂಗಿ ಅಡುಗೆದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಪಾಪು ಕೂಡ ಮಲ್ಕೊಂಡಿದ್ಲಲ್ಲ, ಸೊ ಹಂಗಾಗಿ ಅವಳೇನು ಜಾಸ್ತಿ ಗಲಾಟೆ ಮಾಡಲ್ಲ. ಹೊಟ್ಟೆ ಹಸಿವು, ಸ್ನಾನ ಮಾಡ್ಸೋಕ್ಕಷ್ಟೇ ಅಳೋದು. ಇನ್ನೆಲ್ಲ ಟೈಮಲ್ಲೂ ಆರಾಮಾಗಿ ನಕ್ಕೊಂಡು ಆಟ ಆಡಿಕೊಂಡು ಇರ್ತಾಳೆ. ಯಾರು 3 ಜನ ನಮ್ಮ ಮಕ್ಕಳಲ್ಲಿ 3 ಜನ ಮಕ್ಕಳು ನಮಗೆ ಕಾಟ ಕೊಟ್ಟಿಲ್ಲ. ಅಷ್ಟು ಚೆನ್ನಾಗಿ ನೈಟು ಅಷ್ಟೇ ಕಾಟ ಕೊಟ್ಟಿಲ್ಲ ಇದುವರೆಗೂ. ಎಲ್ಲರೂ ಆರಾಮಾಗೆ ಬೆಳೆದಿದ್ದಾರೆ 3 ಜನನು. ಇಲ್ಲಿ ಇನ್ನು ಸಾಂಬಾರು ರೆಡಿ ಆಗ್ತಿದೆ, ಒಬ್ಬಟ್ಟಿನ ಸಾಂಬಾರು. ಇನ್ನು ಯುಗಾದಿ ಅಂದ್ರೇ ಫಸ್ಟ್ ಬರೋದು ಬೇವು ಬೆಲ್ಲ ತಿನ್ನೋದು ಅಂತ. ಬರೀ ಬೇವು ಬೆಲ್ಲನೇ ಇಲ್ಲ, ಇದರಲ್ಲಿ ಬೇವು ಬೆಲ್ಲ, ಮಾವಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಮತ್ತು ಒಂಚೂರು ಖಾರ ಇಲ್ಲ ಅಂದರೆ ಪೆಪ್ಪರ್, ಇಷ್ಟನ್ನು ಹಾಕಿ ಮಾಡಿದ್ರೆ ಅದು ಇದಾಗುತ್ತೆ ಪ್ರಸಾದ ಥರ. ಆ್ಯಂಡ್ ಯುಗಾದಿ ಸಿಗ್ನಿಫಿಕೆನ್ಸ್, ನಾವು 6 ಟೇಸ್ಟ್ 6 ರುಚಿ ಅಂತ ಏನು ಹೇಳ್ತೀವಿ, ಇದು ಕಂಪಲ್ಸರಿ ಇವೆಲ್ಲ ಮಾಡಬೇಕು. ಸೊ ಬೇವು ಅಂದರೆ ಈ ಬೇಜಾರು ಅಂತ, ಜಾಗರಿ ಅಂದರೆ ಹ್ಯಾಪಿನೆಸ್ ಅಂತ ಬೆಲ್ಲ, ಮಾವಿನಕಾಯಿ ಅಂದರೆ ಸರ್ಪ್ರೈಸ್ ಅಂತ, ಹುಣಸೆಹಣ್ಣು ಅಂದರೆ ಡಿಸ್ಲೈಕ್ ಅಂತ, ಈಗ ಇಷ್ಟ ಇಲ್ಲದೆ ಇರೋದು ಅಂತ, ಸಾಲ್ಟ್ ಉಪ್ಪು ಅಂದರೆ ಫಿಯರ್ ಅಂತ, ಖಾರ ಅಂದರೆ ಆ್ಯಂಗರ್ ಅಂತ. ಸೊ ಇವೆಲ್ಲನೂ ನಮ್ಮ ಲೈಫಲ್ಲಿ ಇದ್ರೇ ಅಲ್ವಾ ಲೈಫ್ ಕಂಪ್ಲೀಟ್ ಆಗೋದು. ಸೊ ಹಾಗಾಗಿ ಪ್ರತಿಯೊಂದೂ ಸಮಾನವಾಗಿ ತಗೋಬೇಕು. ನಮ್ಮ ಲೈಫಲ್ಲಿ ಯಾವುದು ಖುಷಿ ಶಾಶ್ವತವಾಗಿರಲ್ಲ, ಹಾಗೆ ದುಃಖನೂ ಶಾಶ್ವತವಾಗಿರಲ್ಲ. ಹಾಗೆ ನಗು, ಅಳು, ಇದ್ರ ಜೊತೆಗೆ ಕೋಪ, ಸರ್ಪ್ರೈಸ್ಗಳು, ಮಿರಾಕಲ್ಸ್ ಎಲ್ಲ ನಮ್ಮ ಲೈಫಲ್ಲಿ ಇರುತ್ತಲ್ವ. ಸೊ ಅದೇ ಒಂದು ಸಿಗ್ನಿಫಿಕೆನ್ಸ್ ಇದು ಕೊಡೋದು. ಸೊ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇದರಿಂದ ಇವೇ ಅಲ್ಲ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದ್ದಾವೆ. ಇನ್ನು ಯುಗಾದಿ ಹಬ್ಬದ ಊಟ ಹೀಗಿದೆ: ಕೋಸಂಬರಿ, ಮಜ್ಜಿಗೆ ಮೆಣಸಿನ್ಕಾಯಿ, ಬದನೆಕಾಯಿ ಮಸಾಲೆ, ಇದು ಕೂಟ್ ಥರ, ಹಪ್ಪಳ, ಬೋಂಡ. ಸೊ ಫ್ರೆಂಡ್ಸ್, ನಂದು ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಇದೇ ಸೂಟ್ಕೇಸ ನಾನು ಫಾಲೋ ಮಾಡ್ತೀನಿ. ಚೊಕ್ಕದಾಗಿ ಎಲ್ಲನೂ ಇಡಿಸೋ ಥರ ಇರುತ್ತೆ, ಹಾಗಾಗಿ. ಸೊ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಬಿಸಿಲಲ್ವಾ, ಸೊ ಇದನ್ನು ತೊಗೊಂಡಿದ್ದೀನಿ ಟ್ಯಾನ್ ಆಗಬಾರ್ದು ಅಂತ. ಸೊ ಇದನ್ನು ಯೂಸ್ ಮಾಡೋ ಫ್ರಾಕ್ಸಿಗೆ ಚೆನ್ನಾಗಿರುತ್ತೆ. ಸೊ ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಬಟ್ಟೆ ಎಲ್ಲ ಇಟ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ. ನಿದ್ದೆ ಇರಲ್ಲ ಟೆನ್ಷನ್ಗೆ ಇವತ್ತು ಆ್ಯಕ್ಚುಲಿ. ಆ್ಯಂಡ್ 1:30-2 ಗಂಟೆಗೆಲ್ಲ ಬಸ್ ಬರುತ್ತೆ. ಈ ಸಲ ಮಿನಿ ಬಸ್ಸು.
18 ಜನ ಕಸ್ಟಮರ್ಸು, 2 ಡ್ರೈವರು ಆ್ಯಂಡ್ AC. ಸೊ AC ಮಿನಿ ಬಸ್ ಮಾಡಿರೋದು ಈ ಸಲ. ಸೊ ಅವ್ರವ್ರ ರಿಕ್ವೈರ್ಮೆಂಟ್ಗೆ ತಕ್ಕನಂಗೆ ಮಾಡ್ತಾಯಿರ್ತೀವಿ. AC ಅಂದರೆ AC ಮಾಡ್ತೀವಿ, ನಾನ್ AC ಅಂದರೆ ನಾನ್ AC. ಸೊ ಎಲ್ಲ ಇಟ್ಕೋತಾ ಇದ್ದೀನಿ. ಒಂದು ಫ್ರಾಕ್ ತೊಗೊಂಡಿದ್ದೆ ನಾನು, ಅದನ್ನು ನಾನು ಹಾಕ್ಕೊಂಡಾಗ ತೋರಿಸ್ತೀನಿ. ಇದ್ರದ್ದು ಕೂಡ ನಾನು ಲಿಂಕ್ ಟ್ಯಾಗ್ ಮಾಡಿದ್ದೀನಿ. ಡ್ರೆಸ್ ತುಂಬ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ಒಂಥರ ಮಿಕ್ಸ್ಡ್ ಕಾಟನ್, ಇದು ಒಂಥರ ಕಾಟನ್ ಬ್ಲೆಂಡ್ ಆಗಿರೋದು, ತುಂಬ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ಇದು ನನ್ನ ಸೈಜು, ಇದು ಈ ಸೈಜ್ ಆ್ಯಕ್ಚುಲಿ ನನಗೆ ಆಗುತ್ತೆ. ಒಂಚೂರು ಶೇಪ್ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಸಾಕು. ತೀರಾ ಅಂದರೆ ಏನು ಗೊತ್ತಾ, ತುಂಬ ಟೈಟ್ ಆಗುತ್ತೆ. ಸ್ವಲ್ಪ ಇಲ್ಲಿ ಸೈಡಲ್ಲಿ ಸ್ವಲ್ಪ ಒಂದೇ ಒಂದು 1/2 ಇಂಚು ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಸಾಕು, ಕರೆಕ್ಟ್ ಆಗುತ್ತೆ. ಸೊ ಟ್ಯಾಗ್ ಮಾಡಿರ್ತೀನಿ, ತುಂಬ ಚೆನ್ನಾಗಿದೆ, ಬೈ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು, ಕ್ವಾಲಿಟಿ ಚೆನ್ನಾಗಿದೆ. ಈ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋದಾಗ ಡೈಲಿ ವೇರ್ಗೆ, ಕಾಲೇಜ್ ವೇರ್ ಆಗಿರ್ಬೋದು, ಆಫೀಸ್ ವೇರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ, ಕಾಫಿ ಕಲರು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು, ಕಾಸ್ಮೆಟಿಕ್ಸ್ ಇಟ್ಕೊಂಡು, ಪೇಸ್ಟು, ಬ್ರಷ್ ಇವನ್ನೆಲ್ಲ ಇಟ್ಕೋಬೇಕು. ಸೊ ಎಕ್ಸೈಟೆಡ್. ಇದು ಆ್ಯಕ್ಚುಲಿ 4th ಗ್ರೂಪ್ ಟೂರು, ನಾನು ಹೋಗ್ತಿರೋದು 3rd ಗ್ರೂಪ್ ಟೂರು. ಫಸ್ಟ್ ಗ್ರೂಪ್ ಟೂರು ಬ್ಯಾಚುಲರ್ಸ್ ಇದ್ದಾಗ ನಾನು ಹೋಗಲಿಲ್ಲ. ಸೊ ಇದು 3rd ಗ್ರೂಪ್ ಟೂರ್, ಅದು ಸೇಮ್ ಪ್ಲೇಸ್ 1 ಅವರಾಗೇ ಬಂದುಬಿಡಿದೆ. ನಮ್ಮ ತವ್ರ ಮನೆ ಆಗಿಬಿಟ್ಟಿದೆ 1 ಅವರ ಕುಮಟ ಎಲ್ಲ. ಏನಕ್ಕಂದರೆ ಅಲ್ಲಿ ಡೆಸ್ಟಿನೇಷನ್ಸು ಹಾಗೆ ಇದೆ. ನಮ್ಮದೊಂಥರ ಹೆಂಗೆ ಅಂದರೆ ಬೋರಿಂಗಾಗಿ ಟೆಂಪಲ್ಸ್ ತೋರಿಸೋದು, ಬೋರಿಂಗಾಗಿ ಬರೀ ಅಡ್ವೆಂಚರಸ್ಸೇ ಮಾಡೋದು, ಈ ಥರದ್ದಲ್ಲ. ಸೊ ಅಡ್ವೆಂಚರಸ್ತಿರುತ್ತೆ, ಟೆಂಪಲ್ಸ್ದಿರುತ್ತೆ, ಆಮೇಲೆ ಎಂಟರ್ಟೈನ್ಮೆಂಟು ಇರುತ್ತೆ. ಆ ಥರ ಪ್ಲೇಸಸ್ ಮಿಕ್ಸ್ಡ್ ಇರುತ್ತೆ ನಮ್ಮದ್ರಲ್ಲೆಲ್ಲ. ನಾವು ಆ ಥರ ಡೆಸ್ಟಿನೇಷನ್ಸೇ ಚೂಸ್ ಮಾಡೋದು, ಇಲ್ಲ ಬರೀ ಒಂದೇ ಥರ ರೊಟೀನೇ ಇರೋ ಥರ ಅಲ್ಲ. ಸೊ ಈಗ ಬೆಂಗಳೂರಲ್ಲೊಂದು ಪಿಕಪ್ ಇದೆ, ನೆಲಮಂಗ್ಲದಲ್ಲೊಂದು ಪಿಕಪ್ ಇದೆ. ಹಾಗೆ ಬರ್ತಾ ಪಾಪ ಚಿತ್ರದುರ್ಗದಿಂದ ಒಬ್ಬರು 3 ಜನ ಬರ್ತಿದ್ದಾರೆ. ಅವರು ಪಾಪ ತುಮಕೂರಿಗೆ ಬರ್ತಿದ್ದಾರೆ, ಅವ್ರನ್ನ ತುಮಕೂರಲ್ಲಿ ಪಿಕ್ ಮಾಡಬೇಕು. ಆಮೇಲೆ ಒಬ್ಬರು ಮೈಸೂರಿಂದ ಬರ್ತಿದ್ದಾರೆ, ಇಬ್ಬರು ಗಂಡ ಹೆಂಡತಿ. ಸೊ ಅವರೆಲ್ಲ ಆಲ್ಮೋಸ್ಟ್ 60+ ಎಲ್ಲ. ಸೊ ಅವ್ರು ಮೈಸೂರಿಂದ ಗುಬ್ಬಿಗೆ ಬಂದು ಪಾರ್ಕ್ ಮಾಡ್ತಾರೆ. ಸೊ ಡ್ರೈವರ್ ಮನೆ ಗುಬ್ಬಿಲೇ ಇರೋದು. ಸೊ ಹಂಗಾಗಿ ಅವ್ರ ಮನೆ ಹತ್ರ ಪಾರ್ಕ್ ಮಾಡಿ ಅವ್ರನ್ನಲ್ಲಿ ಪಿಕಪ್ ಮಾಡಿಕೊಂಡು ಮತ್ತೆ ಲಾಸ್ಟ್ ಪಿಕಪ್ ಬಂದು ಶಿವಮೊಗ್ಗ. ಸೊ ಇಷ್ಟು ಪಿಕಪ್ಸ್ ಇದೆ. ಒಂಥರ ಏನಿದು ಎಕ್ಸೈಟ್ಮೆಂಟ್ ಇದು. ಲಾಸ್ಟ್ ಟೈಮ್ ಎಲ್ಲ ಅವರವರೇ ಗ್ರೂಪ್ ಇತ್ತು, ಲಾಸ್ಟ್ 2 ಗ್ರೂಪ್ಸ್ ಹಂಗೆ ಆಗಿತ್ತು. ಬಟ್ ಈ ಸಲ ಕಂಪ್ಲೀಟಾಗಿ ಸಪ್ರೇಟ್ ಫ್ಯಾಮಿಲಿ. ಸೊ ಈ ಥರ ಇರೋದು. ಸೊ ನಾನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ.